ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೊಂದು ಸಂತಸದ ಸುದ್ದಿ. ಈ ವರ್ಷದ ಬಹು ನಿರೀಕ್ಷಿತ ಚಿತ್ರಗಳಲ್ಲಿ ಒಂದಾಗಿರುವ ನಟ ಸಾರ್ವಭೌಮ ಸಿನಿಮಾ ಸೆನ್ಸಾರ್ನಲ್ಲಿ ಪಾಸ್ ಆಗಿದ್ದು ಫೆಬ್ರವರಿ 7ಕ್ಕೆ ತೆರೆ ಕಾಣ್ತಾ ಇದೆ. ಈ ವರ್ಷ ತೆರೆ ಕಾಣುತ್ತಿರುವ ಮೊಟ್ಟ ಮೊದಲ ಸ್ಟಾರ್ ಸಿನಿಮಾ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗುತ್ತದೆ ನಟ ಸಾರ್ವಭೌಮ. ವಿಶೇಷ ಏನಪ್ಪಾ ಅಂದ್ರೆ ಪ್ರಾದೇಶಿಕ ಸೆನ್ಸಾರ್ ಮಂಡಳಿ ಈ ಸಿನಿಮಾ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಒಂದೇ ಒಂದು ಕಟ್ ಆಕ್ಷೇಪಾರ್ಹ ಸಂಗತಿಗಳು ಇಲ್ಲ ಎಂದು ಹೇಳಿದೆ. ಚಿತ್ರಕ್ಕೆ UA ಪ್ರಮಾಣ ಪತ್ರ ಕೂಡ ನೀಡಿದೆ. ನಮಗೆ ಯಾವುದೇ ಅನುಮಾನ ಇರಲಿಲ್ಲ, ಕುಟುಂಬ ಸಮೇತ ನೋಡುವಂತಹ ಚಿತ್ರ ಇದು. ಪುನೀತ್ ರಾಜ್ಕುಮಾರ್ ಸಿನಿಮಾಗಳು ಕುಟುಂಬ ಸಮೇತ ಮಾಡುವಂತಹ ಚಿತ್ರಗಳಾಗಿರುತ್ತವೆ. ಅವರ ಸಿನಿಮಾಗಳಿಗೆ A ಪ್ರಮಾಣ ಪತ್ರ ಸಿಗುವ ಚಾನ್ಸೇ ಇಲ್ಲ. ಇನ್ನೊಂದು ಖುಷಿಯ ಸಂಗತಿ ಏನಪ್ಪಾ ಅಂದ್ರೆ ಸೆನ್ಸಾರ್ ಮಂಡಳಿ ಒಂದೇ ಒಂದು ಕಟ್ಟು ಕೂಡ ಅಥವಾ ಮ್ಯೂಟ್ ಕೂಡ ಮಾಡಿಲ್ಲ ಎಂದು ಹೇಳಿದ್ದಾರೆ ಚಿತ್ರದ ನಿರ್ದೇಶಕರಾದ ಪವನ್ ಒಡಿಯಾರ್. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಕವಚ ಸಿನಿಮಾ ಈ ವರ್ಷ ತೆರೆ ಕಾಣಬೇಕಿದ್ದ ಮೊದಲು ಸ್ಟಾರ್ ಸಿನಿಮಾ. ಇದೀಗ ಆ ಸಿನಿಮಾ ಪೋಸ್ಟ್ಪೋನ್ ಆಗಿರುವ ಕಾರಣ ಇದೇ ಫೆಬ್ರವರಿ 7ಕ್ಕೆ ನಟ ಸಾರ್ವಭೌಮ ತೆರೆ ಕಾಣ್ತಾ ಇದ್ದಾನೆ. ಇನ್ನು ನಟ ಸಾರ್ವಭೌಮ ಚಿತ್ರದ ಬಳಿಕ ದರ್ಶನರ ಯಜಮಾನ ಕಿಚ್ಚ ಸುದೀಪ್ ಅವರ ಅಭಿನಯದ ಪಹಲ್ವಾನ್ ಚಿತ್ರಗಳು ಕೂಡ ತೆರೆ ಕಾಣಲಿವೆ. ಇನ್ನು ರಾಕ್ ಲೈನ್ ವೆಂಕಟೇಶ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಲ್ಲಿ ಈ ಚಿತ್ರ ಮೂಡಿ ಬಂದಿದ್ದು ರಾಕ್ ಲೈನ್ ವೆಂಕಟೇಶ್ ನಿರ್ಮಾಪಕರು ಪವನ್ ಒಡಿಯಾರ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದು ರಚಿತಾ ರಾಮ್, ಮಲಯಾಳಿ ನಟಿ ಅನುಪಮಾ ಪರಮೇಶ್ವರನ್, ರವಿಶಂಕರ್, ಚಿಕ್ಕಣ್ಣ, ಸಾಧಕ್ ಕೋಕಿಲ, ಹಿರಿಯ ನಟಿ ಬಿ ಸರೋಜಾದೇವಿ ಮೊದಲಾದ ಕಲಾವಿದರು ತಾರಾಗಣದಲ್ಲಿದ್ದಾರೆ. ಡಿ ಇಮಾನ್ ಸಂಗೀತ ಸಂಯೋಜನೆಯಲ್ಲಿ ಹಾಡುಗಳು ಮೂಡಿ ಬಂದಿವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.